ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಅತ್ತಿಗೆ ಮನೆ ಗೃಹ ಪ್ರವೇಶಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಯಾವ್ಯಾವ ರೀತಿಯಾದಂಥ ಕಾರ್ಯಕ್ರಮ ಆಗುತ್ತೆ ಎಲ್ಲವನ್ನೂ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ. ಇವಾಗ ನೋಡಿ ಸಾಯಂಕಾಲ ಆಗಿದೆ. ಸಾಯಂಕಾಲ ತುಂಬಾ ಪೂಜೆ ಇರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಸಾಯಂಕಾಲದಿಂದಲೇ ಜಾಸ್ತಿ ಪೂಜೆ ಇರುತ್ತೆ. ಗೃಹ ಪ್ರವೇಶ ಎಲ್ಲ ಇದ್ದಾವಾಗ ರಾತ್ರಿ ತನಕ ಪೂಜೆ ಕಂಟಿನ್ಯೂ ಆಗಿರುತ್ತೆ. ಬಲಿ ಹಾಕೋದು ಇರುತ್ತೆ, ಇಂಪಾರ್ಟೆಂಟ್ ಅದು ಕೂಡ. ಹಾಗೆ ತುಂಬ ಹೋಮಗಳು ಕೂಡ ಇರುತ್ತೆ. ಯಾವ್ಯಾವ ಹೋಮ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ನೋಡಿ ರಾಜೇಶ್ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಎಲ್ಲ ನೋಡ್ತೀವಿ. ನಾವೆಲ್ಲ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಹೂವೆಲ್ಲ ಹಾಕಿದ್ದೀವಿ, ಲೈಟ್ ಎಲ್ಲ ಹಾಕಿದ್ದಾರೆ. ಬನ್ನಿ ಒಳಗಡೆನೂ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಮಾಡಿದ್ದೀವಿ ಅಲ್ವಾ, ಡೆಕೋರೇಷನ್ ಎಲ್ಲ ಮಾಡಿ ಹೂವು ಎಲ್ಲ ಹಾಕಿದ್ದೀವಿ. ಒಳಗಡೆನೂ ಎಲ್ಲ ಅದೇ ಥರ ಡೆಕೋರೇಷನ್ ಮಾಡಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂತ ನೋಡೋಣ ಅಲ್ವಾ. ಇವಾಗ ಬನ್ನಿ ನನ್ನ ಜೊತೆಗೆ. ಇದಕ್ಕೂ ಮೊದಲು ನಾವು ಪೂಜೆಗೆ ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡಿದ್ವಿ ಅನ್ನೋದನ್ನು ನಿಮಗೆ ಸ್ವಲ್ಪ ತೋರಿಸ್ತೀನಿ. ನೋಡಿ, ನಾವೆಲ್ಲ ಪೂಜೆಗೆ ಅಂತ ಗರಿಕೆ ಅಂದರೆ ನಾವೆಲ್ಲ ಹೇಳೋದು ದೂರ್ವೆ ಅಂತ. ಗಣಪತಿಗೆ ಶ್ರೇಷ್ಠ ಅಲ್ವಾ ದೂರ್ವೆ, ಅದಕ್ಕೋಸ್ಕರ ನಾವೆಲ್ಲ ದೂರ್ವೆಯನ್ನು ಕೊಯ್ತಾ ಇದ್ದೀವಿ. ನಾವೇ ಕೊಯ್ದು ಪೂಜೆಗೆಲ್ಲ ಸಮರ್ಪಣೆ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಯಾಕೆಂದರೆ ನಾವು ಮಾರ್ಕೆಟಿಂದ ನಮಗೆ ಸಿಗತ್ತೆ, ಬಟ್ ನಾವೇ ನಮ್ಮ ಕೈಯಾರೆ ಕೊಯ್ದಿರುವಂಥದ್ದನ್ನು ನಮ್ಮ ಮನೆಯ ಪೂಜೆಗೆಲ್ಲ ಉಪಯೋಗಿಸೋದು ಅಂದರೆ ಅದು ಒಂಥರ ಖುಷಿ ಕೂಡ ಆಗುತ್ತೆ. ಹಾಗೆ ನೋಡಿ, ನಾವೆಲ್ಲ ಇಲ್ಲಿ ಮಾಲೆಯನ್ನು ಕೂಡ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಲೇಡೀಸ್ ಎಲ್ಲ ಸೇರಿಕೊಂಡು ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ವಿ. ಅಂದರೆ ಮಧ್ಯಾಹ್ನ ಕೆಲಸ ಎಲ್ಲ ಆಗಿತ್ತಲ್ವ ಬೇರೆ ಏನು, ಅದಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ನಾವೇನೇ ಈ ಥರ ಮಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡ್ತಾಯಿದ್ವಿ. ಯಾವ ರೀತಿ ಆಗಿದೆ ಅಂತ ನೀವು ಈಗಾಗಲೇ ನೋಡಿದ್ದೀರಲ್ವ. ಬಟ್ ಇವಾಗ ನಾವು ಯಾವ ರೀತಿಯಲ್ಲಿ ತಯಾರಿ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ನಿಮಗೆ ನನ್ನ ಚಾನಲ್ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಬೇಗನೆ ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಲೇಬೇಡಿ. ಹಾಗೆ ನಮ್ಮ ಅತ್ತಿಗೆ ಮನೆ ಗೃಹ ಪ್ರವೇಶದ ವಿಡಿಯೋ ಇನ್ನೂ ಹಲವಾರು ವಿಡಿಯೋಗಳು ಬರೋದಿದೆ, ಅವೆಲ್ಲವನ್ನು ನೋಡಿ ಖಂಡಿತ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ನಿಮ್ಮ ಈ ಪ್ರೋತ್ಸಾಹನೇ ನನಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಉತ್ತೇಜನ ಕೊಡುತ್ತೆ. ನೋಡಿ, ನಾನು ಇಲ್ಲಿ ಸೀರೆ ಕುಚ್ಚನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಟೈಮ್ನಲ್ಲಿ ನಾನು ಯಾಕೆ ಕುಚ್ಚನ್ನು ಹಾಕ್ತಾಯಿದ್ದೀನಿ ಅಂತ ನೀವು ಅಂದ್ಕೋತಾ ಇರ್ಬೋದು. ನನ್ನ ಅತ್ತಿಗೆ ಮಗಳ ಸೀರೆ ಮಾರನೇ ದಿನ ಅವಳಿಗೆ ಉಟ್ಕೊಳ್ಳೋದಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ಸೀರೆಗೆ ಕುಚ್ಚು ಇಲ್ಲಾಗಿತ್ತು. ಅದಕ್ಕೋಸ್ಕರ ನಾನೊಂದು ಸಿಂಪಲ್ಲಾಗಿ ಒಂದು ಕುಚ್ಚು ಹಾಕ್ತಾಯಿದ್ದೀನಿ. ಇನ್ಸ್ಟಂಟಾಗಿ ಹಾಕಿರುವಂಥ ಕುಚ್ಚು ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇಗನೆ ಹಾಕಬೇಕಿತ್ತಲ್ವ, ಟೈಮ್ ಇಲ್ಲಾಗಿತ್ತು. ಆದ್ರೂ ಕೂಡ ಸುಮ್ಮನೆ ಒಂದು ಸಿಂಪಲ್ಲಾಗಿ ಒಂದು ಕುಚ್ಚನ್ನು ಹಾಕಿ ರೆಡಿ ಮಾಡಿಕೊಟ್ಟೆ. ಹಾಗೆ ಇಲ್ಲಿ ನೋಡಿ, ಪುರೋಹಿತರೆಲ್ಲ ಮಂಡಲವನ್ನು ಹಾಕ್ತಾ ಇದ್ದಾರೆ ರಾತ್ರಿ ಪೂಜೆಗೆ ಅಂತ. ತುಂಬ ಪೂಜೆ ಎಲ್ಲ ಇರುತ್ತೆ, ರಾಕ್ಷೋಗ್ನ ಹೋಮ ಇರುತ್ತೆ, ವಾಸ್ತು ಹೋಮ ಇರುತ್ತೆ, ಈ ಥರ ಎಲ್ಲ ಹೋಮಗಳೆಲ್ಲ ಇರುತ್ತೆ. ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದು ಗಣೇಶ್
ಕೇಳಿದೆ ಎಂತ ಮಾಡೋದು ಹೇಳಿ ಭಟ್ರೆ ಎಂತ ಮಾಡೋದು ಹೇಳಿದೆ ಅಂತ ಕೇಳಿ. ಅರ್ಶಿನ ಕೊಂಬು ಆ ಇದ್ದಲ್ಲಿ ಮನೆಗೆ ರಕ್ಷೆ ಅಂತ ಇಷ್ಟದಂತ ಮಾಡಿದ್ದು ಆ ಹೋಮದ್ದು ಮುಂಚೆನೆ ಎಲ್ಲ ಫಲವನ್ನು ತಂದು ಅಲ್ಲಿ ರಕ್ಷೆ ಸಲುವಾಗಿ ಮಾಡ್ತಾ ಇರೋದು. ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜಯ ಜಯ ರಾಮ್. ನೀ ಹೇಳ್ತೀಯನಾ? ಹೇಳು. ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ರಘುಕುಲ ಭೂಷಣ ರಾಜೀವಲೋಚನ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಕೂಡ ಒಂದು ಒಳ್ಳೆ ಸಂಸ್ಕಾರವನ್ನು ನಾವು ಕಲಿಸಿದ್ರೆ ಎಷ್ಟು ಚೆನ್ನಾಗಿ ಉತ್ತಮ ಸಂಸ್ಕಾರವನ್ನು ಹೊಂದ್ತಾರೆ ಅನ್ನೋದಕ್ಕೆ ಈ ಮಕ್ಕಳೇ ಸಾಕ್ಷಿ. ನಾವು ಕೂಡ ಈಗಿನ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಸಂಸ್ಕಾರವನ್ನು ಕಲಿಸಿ ಅವರನ್ನು ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡೋದು ನಮ್ಮ ಸಾವಕಾಶ ಊಟ ಮಾಡಿ ಎಲ್ಲರೂ ಸಾವಕಾಶ ಊಟ ಮಾಡಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೂ ಹಲವಾರು ವಿಡಿಯೋಗಳು ವಿಡಿಯೋಗಳು ಅವೆಲ್ಲವನ್ನು ನೋಡಿ ಫ್ರೆಂಡ್ಸ್ ಖಂಡಿತ ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟೇ ನನಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.